ತಪಾಸಣೆ ಹಾಗೂ ಈ ಚಸ್ಮಾ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಸೇಲ್ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರಲ್ಲಿ ಭಾರಿ ಧಮಾಕ ಸೇಲ್. ಈ ಆಫರ್ ಕೇವಲ ದಿನಾಂಕ 20ರವರೆಗೆ ಮಾತ್ರ. ಡಿಸೈನ್ಗಳ ಸಾರಿಗಳು, ರೆಡಿಮೇಡ್ ಬಟ್ಟೆಗಳು, ಸಿಂಥೆಟಿಕ್ಸ್, ಫ್ಯಾನ್ಸಿ ಸೀರೆಗಳು, ಶೂಟಿಂಗ್, ಶರ್ಟಿಂಗ್ ಗಾರ್ಮೆಂಟ್ಸ್ ಮತ್ತು ರೆಡಿಮೇಡ್ ಬಟ್ಟೆಗಳಾದ ಬಟ್ಟೆ ಖರೀದಿಗಾಗಿ ಎಲ್ಲಾ ಕಡೆಯಿಂದ ಜನಸಾಗರ ಹರಿದು ಬರುತ್ತಿದೆ. ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಯಶಸ್ವಿಯಾಗಿ ಮತ್ತು ಅನೇಕ ಸಾರ್ವಜನಿಕರು ಇಲ್ಲಿ ಬಂದು ಈ ತಪಾಸಣೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕೆ ಇದೇ ರೀತಿ ನಿರಂತರವಾಗಿ ಅನೇಕ ಸಮಾಜ ಸೇವೆ ಕೆಲಸಗಳನ್ನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ನಾವು ನಿರಂತರವಾಗಿ ಮಾಡ್ತಾಯಿರ್ತೇವೆ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಏನೇನು ನಾವು ನಮ್ಮ ಕಡೆಯಿಂದ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಹಲವಾರು ವರ್ಷಗಳಿಂದ ತಂದೆ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ಕೊತ ಬಂದಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹಂತ ಹಂತವಾಗಿ ಎಲ್ಲ ತಾಲೂಕು ಮಟ್ಟದಲ್ಲಿ ಈ ಒಂದು ತಪಾಸಣೆಯನ್ನು ಮಾಡಬೇಕಂತ ಚಿಂತನೆಯನ್ನು ಈಗಾಗಲೇ ಇಟ್ಕೊಂಡಿದ್ದಕ್ಕೆ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲ ತಾಲೂಕಿಗೆ ವಿಸ್ತರಣೆ ಮಾಡುವಂಥ ಒಂದು ಯೋಜನೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದು. ಅದಕ್ಕೆಲ್ಲರೂ ಸಾರ್ವಜನಿಕರಾಗಿರ್ಬೋದು, ಎಲ್ಲರ ಜನರಿಗೆ ಸತೀಶ್ ಜಾರಕಿಹೊಳಿಗೆ ತಮ್ಮ ಸಹಕಾರ ಇಲ್ಲ ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಸರ್ಕಾರಿ ಚಸ್ಮಾ ಫ್ರೀ ಕೊಡ್ತೀರಿ, ಆಪ್ರೇಷನ್ ಚಸ್ಮಾ ಫ್ರೀನಾರೆ ಪೇಮೆಂಟ್ ಮಾಡಬೇಕು? ಇಲ್ಲ, ಉಚಿತವಾಗಿ ಎಲ್ಲ ಕಡೆ ಈಗಾಗಲೇ ನಾವು ಕೊಡ್ತಾಯಿದ್ದೇವೆ. ಚೆಕಪ್ ಆಗಿರ್ಬೋದು, ಸಂಬಂಧಪಟ್ಟಂಥ ಆಪರೇಷನ್ಗಳಾಗಿರ್ಬೋದು ಅದನ್ನ ಮಾಡಿಸುವಂಥ ಪ್ರಯತ್ನ ಬೆಳಗಾವಿ ನೇತ್ರ ದರ್ಶನ ಹಾಸ್ಪಿಟ್ಲ್ ಅವರ ಮುಖಾಂತರ ನಾವು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇದು ಗೋಕಾಕ್ ಮಾತ್ರ ಬೆಳಗಾವಿ ಜಿಲ್ಲಾಗೆ ವಿಸ್ತರಣೆ ಮಾಡ್ತೀವಿ ಸರ್ಕಾರ. ಎಲ್ಲ ತಾಲೂಕಲ್ಲೂ ರಿಕ್ವೈರ್ಮೆಂಟ್ ಐತೆ, ಎಲ್ಲೆಲ್ಲಿ ಬೇಡಿಕೆಗಳು ಬರ್ತಾ ಇದ್ದಾವೆ, ನಾವು ಅಲ್ಲೆಲ್ಲಿ ಮಾಡುವಂಥ ಪ್ರಯತ್ನನ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಎಲ್ಲ ತಾಲೂಕು ಮಟ್ಟದಲ್ಲ ಕ್ಯಾಂಪ್ ಎಲ್ಲೆಲ್ಲಿ ಮಾಡೋದ್ರಿ? ಈಗ ಸದ್ಯಕ್ಕೆ ನಾವು ಗೋಕಾಕ್ ಜನ ಆರಾಮ ಮಾಡಿದ್ವಿ. ಅದೇ ರೀತಿ ನಾವು ಜಸ್ಟ್ ಜಿಲ್ಲಾ ತುಂಬೆ ಮಾಡಂತೇಳಿ ಸರ್ಕಾರ ಆದೇಶ ಐತಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಪ್ಲ್ಯಾನ್ ಮಾಡಿ ಯಾವ ತಾಲೂಕು ಯಾವ ದಿವಸ ಇಟ್ಕೋಬೇಕು ಅದನ್ನು ನಾವು ತೀರ್ಮಾನ ಸರ್ಕಾರದಿಂದ ಮೀಟಿಂಗ್ ಮಾಡಿ ಪೂರಾ ಜಿಲ್ಲಾ ತುಂಬ ಮಾಡೋರು ಏನು ಹೆಂಗೆ ಮಾಡೋರು ಏನು ಪ್ಲ್ಯಾನ್ ಏನಿದೆ ಇಲ್ಲಿ ಸರ್ಕಾರ ಅಂತ ಹೇಳ್ಯಾರ, ಪೂರಾ ಜಿಲ್ಲಾ ತುಂಬ ಮಾಡೋದು ಅಂತ ಹೇಳ್ಯಾರ. ಈಗ ಫಸ್ಟ್ ಪರಿಯೋಗದಲ್ಲಿ ಮಾಡೋದು ಇಲ್ಲಿ ಈ ಕ್ಯಾಂಪ್ನಲ್ಲಿ ಚಸ್ಮಾ ಫ್ರೀ ಕೊಡಾಗುತ್ತೆ ರೀ. ಅವ್ರು ಆಪ್ರೇಷನ್ ಮಾಡೋದು ಸರ್ ಅವಶ್ಯಕತೆ ಆಪ್ರೇಷನ್ಗೂ ನಾವು ಬೆಂಗಳೂರಿಗೆ ರೆಫರ್ ಮಾಡ್ತೀವಿ. ಬೆಂಗಳೂರು ನೇತ್ರ ದರ್ಶನ ಚಿಕಿತ್ಸೆ ಐತಲ್ಲ ಅಲ್ಲೇ ಮಾಡ್ತಾರೆ, ಆಪ್ರೇಷನ್ ಮಾಡ್ತಾರೆ. ಈಗ ಎಷ್ಟು ಪೇಷಂಟ್ ಇಲ್ಲಿ ಇವತ್ತು ಈ ಫ್ರೀ ಕ್ಯಾಂಪ್ದಾಗ ಎಷ್ಟು ಜನ ಮನೇಲಿ ಸುಮಾರು ಒಂದು 250 ಪೇಷಂಟ್ ಆಗ್ಯಾವ್ರಿ. ಈಗ ಆಫ್ಟರ್ ಲಂಚು ಮತ್ತು ಒಂದು 500 ಆಗ್ಬೋದು ರೀ ಇವತ್ತು. ಬರೀ ಉಚಿತ ತಪಾಸಣೆ ಅಷ್ಟೇ ಮಾಡತ್ತೀರೋ ಏನು ಚಸ್ಮಾನು ಫ್ರೀ ಕೊಡತ್ತೀರಿ? ಇಲ್ಲ, ಚಸ್ಮಾ ಫ್ರೀ ಕೊಡಾಗುತ್ತೆ ರೀ. ಓಕೆ, ತಪಾಸಣೆ ಮಾಡಿ ಆಪ್ರೇಷನ್ ಮಾಡೋದು ಆಪ್ರೇಷನ್ ಮಾಡಿಸ್ತೀವಿ ರೀ. ಆಪರೇಷನ್ ಫ್ರೀದಾಗ ಮಾಡಿದ್ರಿ? ಫ್ರೀದಾಗ ಮಾಡ್ತೀವಿ. ಅದರ ನಂತರ ಅದು ಆಪ್ರೇಷನ್ ಅವಶ್ಯಕತೆ ಇಲ್ಲ ಚಸ್ಮಾ ಕೊಡ್ತೀವಿ. ಆ ನಂಬರ್ ಪ್ರಕಾರ ಚಸ್ಮಾ ಕೊಡ್ತೀವಿ. ಅದು 2-3 ಮಷಿನ್ಗಳು ತಂದಾರ ಅವ್ರು ಚೆಕ್ ಮಾಡೋದು. ಆ ಪ್ರಕಾರ ಬರೋ ನಂಬರ್ ಕೊಡ್ತಾರೆ, ಆ ಚಸ್ಮಾ ಇಲ್ಲೇ ನಾವು ಕೊಡಾಕ್ತೀವಿ, ಫ್ರೀ ಕೊಡಾಕ್ತೀವಿ. ಇದು ಈ ಶಿಬಿರದಾಗ ಯಾರೇ ಆಪರೇಷನ್ ಮಾಡೋದು ಏನ್ರಿ ಡಿಟೆಕ್ಟ್ ಆಗ್ಯಾವ್ರಿ ಕೇಸ? ಆಗ್ಯಾರ ಭಾಳ ಆಗ್ಯಾವ ರೀ. ಸುಮಾರು ಈಗ ಒಂದು 60-70 ಆಗ್ಯಾವ ರೀ. ಅವ್ರಿಗೆ ಪರಿ ಆಗಿ ಮೋತಿಬಿಂದ ಆಗಲಿ. ಹಾಂ, ಅವ್ರು ಎಲ್ಲಿ ಬೆಳಗಾದಾಗ ಮಾಡ್ತೀರಿ? ಬೆಳಗಾದಾಗ ಕಳಿಸ್ತೀವಿ ಅವ್ರು. ಅಂದ್ರೆ ಒಂದು ದಿವಸ ಒಂದು 20 ಮಂದಿ ಕರ್ಕೊಂಡು ನಾವು ಮಾಡ್ಕೊಂಡು ಬರ್ತೀವಿ. ಒಂದು ಡೇಟ್ ಫಿಕ್ಸ್ ಮಾಡಿ ಮಾಡ್ತೀವಿ. ನೀವೇ ಕರ್ಕೊಂಡು ಹೋಗ್ತೀರಾ? ನಾವು ಕರ್ಕೊಂಡು ಹೋಗ್ತಿರೋದು. ಥ್ಯಾಂಕ್ ಯು.